ಸೊಲೊಮೋನನು 3 ಪುಸ್ತಕಗಳನ್ನು ಬರೆದನ ಬೈಬಲ್ ನಲ್ಲಿ. ಮೊದಲನೇದು ಜ್ಞಾನೋಕ್ತಿಗಳು, ಎರಡನೇದು ಪರಮಗೀತೆ, ಮೂರನೇದು ಪ್ರಸಂಗಿ. ಈ 3 ಪುಸ್ತಕಗಳಲ್ಲಿ ಜ್ಞಾನೋಕ್ತಿ ಪುಸ್ತಕಗಳು ಇದು ಮಧ್ಯ ವಯಸ್ಸಿನಲ್ಲಿ ಬರೆದಿರ್ಬೋದು ಅಂತೇಳಿ ಸ್ಕಾಲರ್ಸ್, ಬೈಬಲ್ ಸ್ಕಾಲರ್ಸ್ ಹೇಳ್ಯಾರ ಮಾತು. ಚೆನ್ನಾಗಿ ವಯಸ್ಸಿರುವಾಗ ಪರಮಗೀತೆ ಬರ್ದಿರ ಮಾತು, ಎಲ್ಲ ಮುಗಿದೋದ್ಮೇಲೆ ಪ್ರಸಂಗಿ ಬರ್ದನ ಮಾತು. ಅದಕ್ಕೋಸ್ಕರ ಅದರಲ್ಲಿ ಏನಂತ ಹೇಳ್ತಾರ ಅಂದ್ರೆ ಎಲ್ಲವೂ ಏನಂತ ಎಲ್ಲವೂ ವ್ಯರ್ಥ ಅಂತ ಹೇಳ ಮಾತು. ಎಲ್ಲವೂ ವ್ಯರ್ಥ ಅಂತ ಹೇಳ್ಬಿಟ್ಟ ಮಾತು, ಯಾವುದು ಉಪಯೋಗ ಇಲ್ಲ ಅಂತ ಹೇಳ ಮಾತು. ಆದ್ರೆ ದೇವರಿಗೆ ಭಯ ಪಡುವವರಿಗೂ ಮತ್ತು ದೇವರಾಜ್ಞೆ ಕೈಕೊಂಡು ನಡೆಯುವವರಿಗೆ ಪರಲೋಕದಲ್ಲಿ ಜೀವ ಕಿರೀಟ ಇದೆ ಅಂತೇಳಿ ಪೌಲ ಬರಿತಿನ ಮಾತು. ಓಕೆ, ಇಲ್ಲಿ ಓದಿರುವ ಭಾಗಕ್ಕೆ ನಾನು ಬರ್ತಾ ಇದ್ದೀನಿ. 30ನೇ ಅಧ್ಯಾಯದಲ್ಲಿ ಸುಮಾರು 5 ಪ್ರಾಣಿಗಳ ಕುರಿತಾಗಿ, ಪಕ್ಷಿಗಳ ಕುರಿತಾಗಿ ಬರೆದ ಮಾತು. 30ನೇ ಅಧ್ಯಾಯ 16ನೇ ವಚನ ನೀವು ನೋಡ್ರಿ, ತೃಪ್ತಿ ಇಲ್ದುವು ಅಲ್ಲಿ 4ದ ಮಾತು. 18ನೇ ವಚನ ನೋಡಿದ್ರೆ ತಿಳ್ಕೊಳ್ಳಕ್ಕೆ ಆಗಲಾರ್ದಂಥವು 4ದ ಮಾತು. 21ನೇ ವಚನ ನೋಡಿದ್ರೆ 30ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಸಹಿಸಿಕೊಳ್ಳಕ್ಕೆ ಆಗಲಾರ್ದಂಥದ್ದು 4ದ ಮಾತು. ಇವಾಗ ಓದಿರುವಂತವು ಅಧಿಕ ಜ್ಞಾನವುಳ್ಳಂತವು 4ದ ಮಾತು. 24ರಲ್ಲಿ ನೀವು ಓದಿದ್ದು. 29ನಲ್ಲಿ ಬಹಳ ಧೈರ್ಯವುಳ್ಳವು 4ದ ಮಾತು. ಆದ್ರೆ ಇವಾಗ ಓದಿಸಿರೋ ಭಾಗ ಭೂಮಿಯ ಮೇಲೆ ಅಧಿಕ ಜ್ಞಾನವುಳ್ಳ 4 ಸಣ್ಣ ಜಂತುಗಳುಂಟು. ಇರುವೆಗಳು ದುರ್ಬಲ ಜಾತಿಯಾದರೂ ಸುಗ್ಗಿಯಲ್ಲಿ ತಮ್ಮ ಆಹಾರವನ್ನು ಏನ್ ಮಾಡ್ತಾವು, ಕೂಡಿಸಿಟ್ಟು ಹಣಿ ಮಾಡಿಕೊಳ್ತವೆ. ಬೆಟ್ಟದ ಮೊಲಗಳು ದೊಡ್ಡ ಜಾತಿ ಅಲ್ಲದಿದ್ರು ಬಂಡೆಗಳಲ್ಲಿ ತಮ್ಮ ಮನೆಗಳನ್ನು ಏನ್ ಮಾಡ್ತವೆ, ಮಾಡಿಕೊಳ್ತವೆ. ಮಿಡಿತಗಳಿಗೆ ಅರಸನಿಲ್ಲ, ಆದ್ರೆ ಅವೆಲ್ಲ ದಂಡಾಗಿ ಹೊರಡುವವು. ಅಲ್ಲಿಯೂ ಅಂಗೈ ಆಸರೆಯಿಂದ ಏನ್ ಮಾಡ್ತತೆ, ಇದು ಅರಮನೆಗಳಲ್ಲಿ ವಾಸ ಮಾಡ್ತತೆ. ಇಲ್ಲಿ ಈ ಪ್ರಾಣಿಗಳಾಗ್ಲಿ ಇವು ಬಹಳ ಎಂತವಂತಂದ್ರೆ ಬಹಳ ಬಲಹೀನವು ಮಾತು. ಇವು 4 ಪ್ರಾಣಿಗಳು ಬಲವಂತವೇನಲ್ಲ ಅಸಲಿ. ಈ 4 ಪ್ರಾಣಿಗಳು ಎಂತವಸಲಿ, ಬಹಳ ಬಲಹೀನ ಪ್ರಾಣಿಗಳು. ಇರುವೆ ಆಗ್ಲಿ, ಮಿಡಿತಗಳಾಗ್ಲಿ, ಮೊಲ ಆಗ್ಲಿ, ಅಲ್ಲಿ ಆಗ್ಲಿ, ಇವುಟ್ಲ ನೋಡಿರುವ ಯಾರು ಏನ್ ಪಡಂಗ ಅಸಲಿ, ಯಾರು ಭಯ ಪಡಂಗಿಲ್ಲ. ಒಂದು ವೇಳೆ ಇವುಟ್ಲ ನೋಡಿ ಭಯ ಪಡ್ತಾರಂತಂದ್ರೆ ಸಾಮಾನ್ಯವಾಗಿ ಸ್ತ್ರೀಯರು ಸ್ವಲ್ಪ ಭಯ ಪಡ್ಬೋದು. ಬಲ್ಲಿ ನೋಡುವಾಗ ಮನೆಯಲ್ಲಿ ಜರಿ ಅವು ಏನಂತಾರಲ್ಲ ಔಟ್ಲ ದಂಡಿಗೆ ಅವು ನೋಡುವಾಗ ಭಯ ಪಡ್ಬೋದು. ಆದ್ರೆ ಇವು ಭಯ ಪಡುವಂತೇನಲ್ಲ, ಆದ್ರೆ ಇವು ಮುಖ್ಯವಾದ ಕೂಡ ಅಲ್ಲ ಅಸಲಿ. ಮನುಷ್ಯರ ದೃಷ್ಟಿಯಲ್ಲಿ ಮುಖ್ಯವಾದ ಏನನ್ನ, ಇರುವೆ ಆಗ್ಲಿ, ಮಿಡಿತಗಳಾಗ್ಲಿ, ಬಲ್ಲಿ ಆಗ್ಲಿ, ಮೊಲ ಆಗ್ಲಿ, ಇವೇನು ಮುಖ್ಯವಾದವು ಕೂಡ ಅಲ್ಲ ಅಸಲಿ. ಒಂದನೇದು ಬಲಹೀನವು, ಎರಡನೇದು ಇವು ಮುಖ್ಯವಾದವುಗಳು ಕೂಡ ಅಲ್ಲ ಅಸಲಿ. ಆದ್ರೆ ಇವುಗಳಿಂದ ಮನುಷ್ಯ ಏನ್ ತಿಳ್ಕೊಬೇಕಂತೇಳಿ ದೇವರು ಪರಿಶುದ್ಧಾತ್ಮನ ಸೊಲೊಮೋನನಿಗೆ ಜ್ಞಾನ ಕೊಟ್ಟು ಯಾಕೆ ಧರಿಸಿಟ್ಟನ, ಇರುವೆಯಿಂದ ನಾವೇ ತಿಳ್ಕೊಳ್ಬೇಕು. ಎರಡನೇ ಪ್ರಾಣಿ ಏನಪ್ಪಲ್ಲಿ, ಇರುವೆ ಆದ್ಮೇಲೆ ಬೆಟ್ಟದ ಮೊಲಗಳಿಂದ ನಾವೇನ್ ತಿಳ್ಕೊಳ್ಬೇಕು, ಆಮೇಲೆ ಮಿಡಿತಗಳಿಂದ ನಾವೇನ್ ತಿಳ್ಕೊಳ್ಬೇಕು, ಅಲ್ಲಿಯಿಂದ ನಾವೇನ್ ತಿಳ್ಕೊಳ್ಬೇಕು. 4 ಪ್ರಾಣಿಗಳಿದಾವ. 4 ಪ್ರಾಣಿಗಳು ಕೃತ್ಯವಾಗಿ ಹೇಳಿ ನನ್ನ ವಾಕ್ಯ ಸಂದೇಶ ನಾನು ಮುಗಿಸ್ತೇನೆ. ಮೊದಲನೇದು ಇರುವೆಯಿಂದ ಏನ್ ತಿಳ್ಕೊಳ್ಬೇಕಂತಂದ್ರೆ, ಇರುವೆಯಿಂದ ನಾವು ಕೂಡಿಸಿಡುವಂತದ್ದನ್ನು ನಾವು ತಿಳ್ಕೊಳ್ಬೇಕಂತೆ. ಇರುವೆ ಏನ್ ಮಾಡ್ತದೆ ಅಂದ್ರೆ ಅದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಕೂಡಿಸ್ತದಂತೆ. ಏನ್ ಕೂಡಿಸ್ತಂತ ಹೇಳ್ರಿ, ಎಲ್ಲರೂ ಹೇಳ್ರಿ, ಆಹಾರ. ಅದಕ್ಕ ಯಾರ್ಯಾರ ಮಳೆ ಬರ್ತತೆ ಇಲ್ಲ ಬುದ್ಧಿ ಆಗ್ತತ, ನಿಮ್ಗೆ ಓಡಾಡಕ್ಕೆ ದಾರಿ ಇಲ್ಲ ಅಂತ ಯಾರು ಹೇಳ್ತಾರ, ಯಾರು ಹೇಳಕ್ಕಲ್ಲ. ದೇವ್ರೇ ಅವುಗಳಲ್ಲಿ ಏನಿಟ್ಟನ್ ಹೇಳ್ರಿ, ಜ್ಞಾನ ಇಟ್ಟನಂತೆ. ಹಲ್ಲೆಲೂಯಾ. ಯಾರಿಗೆ, ಇರುವೆಗಳಿಗೆ ದೇವರೇ ಜ್ಞಾನ ಇಟ್ಟನ. ಮನುಷ್ಯರಿಗೆ ಆದ್ರೆ ಹೇಳ್ಬೋದು, ಮಳೆ ಬರಂಗೈತಿ ಜಲ್ದಿ ಹೋಗಿ ಬಂದ್ಬಿಡುವ ಅಂತ ಹೇಳ್ಬೋದು. ಆದ್ರೆ ಇರುವೆಗಳಿಗೆ ಯಾರು ಹೇಳ್ತಾರ ಸಲಿ, ಯಾರನ್ನ ಹೇಳ್ತಾರ, ಮಳೆ ಬರ್ತತ ಮುಂದಿನ 1 ವಾರ, ಮುಂದಿನ ತಿಂಗಳು, ಅದಕ್ಕೋಸ್ಕರ ನಿನಗೆ ಏನೆಲ್ಲಾ ಬೇಕು ಇವಾಗ ಸಿದ್ಧತೆ ಮಾಡ್ಕೋ ಅಂತ ಯಾರು ಹೇಳ್ತಾರ, ಯಾರು ಹೇಳಂಗಿಲ್ಲ. ದೇವರೇ ಅವುಗಳ ಮೆದುಳಿನಲ್ಲಿ ಇರ್ತದಂತೆ ಜ್ಞಾನ ಇಟ್ಟನ ಮಾತು. ಅದಕ್ಕೋಸ್ಕರವೇ ಇರುವೆಗಳು ತಮ್ಮ ಆಹಾರವನ್ನು ಕೂಡಿಸಿಟ್ಕೊಳ್ತಾವಂತೆ. ಇರುವೆಗಳು ಏನ್ ಮಾಡ್ತವೆ, ತಮ್ಮ ಆಹಾರವನ್ನು ಕೂಡಿಸಿಟ್ಟುಕೊಳ್ತಾ ಮಾತು. ಮತ್ತೆ ಇರುವೆಗಳಿಗೆ ಕೂಡಿಸಿಡುವಂತ ಜ್ಞಾನ ಐತಂದ್ರೆ ಮಾನವರಾದ ನಾವು ಕೂಡಗಿ ಆಹಾರವನ್ನು ಅಂದ್ರೆ ನಮ್ಮ ಸಂಪತ್ತನ್ನು ಕೂಡಿಡ್ಬೇಕು. ಎರಡನೇದು ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಕೂಡಿಡ್ಬೇಕು. ಇರುವೆಗಳು ತಮ್ಮ ಆಹಾರವನ್ನು ಕೂಡಿಟ್ಟುಕೊಂಡು ಮಳೆಗಾಲದಲ್ಲಿ ಹೊರಗಡೆ ನಾನು ಅಂಟಿಕೊಳ್ಳುವಂತ ಜ್ಞಾನ ಇತ್ತು.
ಮನುಷ್ಯರಾದ ನಾವು ವಾಕ್ಯ ಸಿಕ್ಕುವ ಸಮಯದಲ್ಲಿ, ವಾಕ್ಯ ಹೇಳುವ ಸಮಯದಲ್ಲಿ ದೇವರ ವಾಕ್ಯವನ್ನು ನಿಧಿಯಾಗಿ ನಾವೇನ್ ಮಾಡ್ಬೇಕಂತೆ, ಹೃದಯದಲ್ಲಿ ಬಚ್ಚಿಡಬೇಕಂತೆ. ಇರುವೆ ಆಹಾರ ತಾಂಡಲ್ಲಿ ಬಚ್ಚಿಡ್ಬೇಕಂತೆ, ನೀನು ನಾನು ದೇವರ ವಾಕ್ಯವನ್ನು ಬಚ್ಚಿಡ್ಬೇಕಂತೆ. ಎದಕ್ ಗೊತ್ತಾ? ಅದು ಸಮಯ ಬಂದಾಗ ನಿನಗೆ ಉಪಯೋಗ ಆಗ್ತದೆ. ಜ್ಞಾನೋಕ್ತಿಯಲ್ಲಿ ಸೊಲೊಮೋನ ಬರಿತಾನೆ, ಕಂದ ನನ್ನ ಮಾತುಗಳನ್ನು ಆಲಿಸು, ಅವುಗಳನ್ನು ನಿನ್ನ ಹೃದಯದಲ್ಲಿ ನಿಧಿಯಾಗಿ ಬಚ್ಚಿಟ್ಕೋ. ಕೂತ್ಕೊಂಡಾಗ ಮಾತಾಡ್ತದೆ, ನಡೆಯುವಾಗ ಮಾತಾಡ್ತದೆ, ಮಲಗುವಾಗ ಮಾತಾಡ್ತದೆ, ದಾರಿ ನಡೆಯುವಾಗ ಮಾತಾಡ್ತದೆ. ನೀನ್ ಯಾರ ಹತ್ರ ಇರಬೇಕು, ಯಾರ ಹತ್ರ ಇರಬಾರ್ದು, ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬಾರ್ದು, ಯಾರ ಮನೆಗೆ ಹೋಗ್ಬೇಕು, ಯಾರ ಹತ್ರ ಮಾತಾಡ್ಬಾರ್ದು, ಪ್ರತಿಯೊಂದು ಮಾತಾಡೋದು ದೇವರ ವಾಕ್ಯ ಅಂತ ಮಾತು. ಅಲ್ಲೆಲ್ಲೂಯಾ. ಇರುವ ಆಹಾರ ಬಚ್ಚಿಟ್ರೆ ಮನುಷ್ಯರಾದ ನಾವು ಏನ್ ಬಚ್ಚಿಟ್ಕೊಳ್ಬೇಕಂತೆ, ದೇವರ ವಾಕ್ಯ ಬಚ್ಚಿಟ್ಕೊಳ್ಬೇಕು ಮಾತು. ಅದಕ್ಕೋಸ್ಕರವೇ ಬೈಬಲ್ ನಲ್ಲಿ ಅದ್ಭುತವಾಗಿ ಬರಿತಾನೆ ಮಾತು ಆಹಾರದ ಕುರಿತಾಗಿ. ಏನಂತ ಹೇಳ್ತಾರಂದ್ರೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹೇಳ್ತಾನೆ, 6:6 ಓದಿ ಒಂದ್ಸಾರಿ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 6ನೇ ವಚನ. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಆಗಲೇ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಓಕೆ, ಸಾಕು. 6:19 ಕೂಡ ಓದಪ್ಪ ಹಂಗೆ. 6ನೇ ಅಧ್ಯಾಯ 19 ವಚನ ಕೂಡ ಓದ್ಬಿಡು. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಳಬೇಡ್ರಿ. ಏನ್ ಮಾಡಿ ಇಟ್ಕೊಳ್ಬೇಡ್ರಿ? ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಡ್ರಿ. ಇಲ್ಲಿ ಅಂತೂ ಅದು ನುಸಿ ಹಿಡಿದು ಹೋಗ್ತದೆ, ಕಿಲುವತ್ತಿ ಹೋಗ್ತದೆ, ಕೆಟ್ಟು ಹೋಗ್ಬೋದು. ಇಲ್ಲಿ ಕಳ್ಳರೆ ಏನ್ ಕೊಡ್ತಾರೆ? ಕನ್ನ ಕೊರೆದು ಕದಿಯೋರು. ಎಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಕಂತೆ? ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ರಿ. ಅಲ್ಲಿ ಅದು ಏನಾಗೋದಿಲ್ಲ, ಸಲಿ ನುಸಿ ಹಿಡಿದು ಹೋಗಂಗಿಲ್ಲ, ಕೆಲವು ಬರ್ತಿ ಹೋಗಂಗಿಲ್ಲ, ಕೆಟ್ಟು ಹಿರಿಮೆಗಳು ಏನ್ ಆಹಾರ ಸಿದ್ಧತೆ ಮಾಡ್ತಾವ? ತಿನ್ನುವ ಆಹಾರ ಸಿದ್ಧತೆ ಮಾಡ್ತಾವ. ಒಂದು ವೇಳೆ ಹಿರಿಮೆಗಳೇ ನೀವು ಕೂಡ ದೇವರ ವಾಕ್ಯವನ್ನು ಸಿದ್ಧತೆ ಮಾಡ್ಕೊಂಡ್ರೆ ಹೆಂಗಿರ್ತದ? ಹಿರಿಮೆಗಳ ನೀವು ಏನ್ ಸಿದ್ಧತೆ ಮಾಡ್ಕೊಳ್ರಿ? ವಾಕ್ಯನ ಕೇಳ್ರಿ, ನೀವು ವಾಕ್ಯ ಪ್ರಕಾರ ನಡ್ಕೊಳ್ರಿ, ನೀವು ವಾಕ್ಯ ಪ್ರಕಾರ ಪ್ರಾರ್ಥನೆ ಮಾಡ್ರಿ, ನೀವು ವಾಕ್ಯ ಪ್ರಕಾರ ಪರಿಶುದ್ಧವಾಗಿ ಜೀವಿಸ್ರಿ ಅಂತಂದ್ರೆ ಹೇಗಿರ್ತತ? ಇರಿಗೆಗಳನ್ನ ಬರೆದು ನಮಗೆ ಬುದ್ಧಿ ಕಲಿಸ್ಲಿಕ್ಕಾಗಿ ಸೊಲೊಮೋನನು ದೇವರ ಆತ್ಮದಿಂದ ತನ್ನ ಪುಸ್ತಕದಲ್ಲಿ ಬರೆದಿದ್ದಾನೆ. ಇರಿಗೆಗಳು ಆಹಾರ ಸಿಕ್ಕುವ ಕಾಲದಲ್ಲಿ ಆಹಾರ ಸಿದ್ಧತೆ ಮಾಡ್ತವೆ. ಮತ್ತೆ ನೀನು ನಾನು ಏನ್ ಸಿದ್ಧತೆ ಮಾಡ್ಬೇಕು ಅಂದ್ರೆ ದೇವರ ವಾಕ್ಯ ಸಿದ್ಧತೆ ಮಾಡ್ಬೇಕು. ಒಂದು. ಎರಡನೇದು, ನಮ್ಮ ಹಣ ಆಗ್ಲಿ, ನಮ್ಮ ಸೊತ್ತಾಗ್ಲಿ, ನಮ್ಮ ಆಸ್ತಿ ಆಗ್ಲಿ ಈ ಭೂಮಿ ಮೇಲೆ ಸಿದ್ಧತೆ ಮಾಡ್ಕೊಳ್ಬೇಡ. ಇಲ್ಲಿ ಏನಾದ್ರೆ ಯಾರಾದ್ರಂತ ಎಲ್ಲರೂ ಓದಿದ್ದದೆ. ಯಾರಿದಾರ? ಎಲ್ಲರೂ ಕಳ್ಳರಿದಾರ. ಇನ್ನು ಯಾರಿದಾರಲ್ಲಿ ಹೋದ್ರೆ ಯಾರಾದ್ರಲ್ಲಿ ಅದು ಕಳ್ತನ ಆದ್ರ ಆಗ್ತತೆ, ಇಲ್ಲದ ಏನಾಗ್ತತೆ, ಅದು ನುಸಿ ಆದ್ರ ಆಗ್ತತೆ, ಏನಾದ್ರೂ ಆಗಿರುತ್ತೆ. ಆದ್ರೆ ನಿಮ್ಮ ಪರಲೋಕದ ಗಂಟು ಹೆಂಗಿರ್ತದಂತೆ? ಗಂಟು ಶಾಶ್ವತವಾಗಿರ್ತದಂತೆ. ಹಲ್ಲೆಲೂಯಾ. ಈ ಭೂಮಿ ಮೇಲೆ ಬಹಳ ಸಂಪಾದನೆ ಮಾಡಿ ನನ್ನ ಮಗ ಅದನ್ನ ಅನುಭವಿಸ್ಲಿ, ನನ್ನ ಮಗಳು ಅನುಭವಿಸ್ಲಿ, ನನ್ನ ಕುಟುಂಬದವರು ಅನುಭವಿಸ್ಲಿ ಅಂತೇಳಿ ಅನ್ಕೊಂಡ್ರೆ ಅದು ಅವ್ರು ಅನುಭವಿಸಕ್ಕಲ್ಲಂತೆ. ಅದು ಕಳ್ಳರಾದ್ರೂ ತಗೊಂಡು ಹೋಗ್ತಾರೆ, ಇಲ್ಲ ಯಾರಾದ್ರೂ ಅನುಭವಿಸ್ತಾರಂತೆ. ಅದಕ್ಕೋಸ್ಕರವೇ ನಮ್ಮ ಗಂಟು, ನಮ್ಮ ಧನ, ನಮ್ಮ ಆಸ್ತಿ ದೇವರ ವಾಕ್ಯ, ದೇವರ ರಾಜ್ಯದ ಮೇಲೆ. ಅದನ್ನೇ ಇರುವೆಗೆ ಹೋಲಿಸಿನಂತೆ ಪರಿಶುದ್ಧವಾದ ದೇವರು. ಹಲ್ಲೆಲೂಯಾ. ಎರಡನೇದಕ್ಕೆ ನಾನು ಹೋಗ್ತೇವೆ, ಹೆಚ್ಚು ವಿವರಿಸಲಿಕ್ಕೆ ಟೈಮ್ ಇಲ್ಲ ಮಾತು. ಎರಡನೇದು ಬೆಟ್ಟದ ಮೊಲ. ಎಲ್ಲರಂದ್ರೆ ಏನು? ಬೆಟ್ಟದ ಮೊಲ ಮಾತು. ನೋಡ್ರಿ, 104ನೇ ಕೀರ್ತನೆ 18ನೇ ವಚನ ಓದಿ ಒಂದ್ಸಾರಿ. 104ನೇ ಕೀರ್ತನೆ 18ನೇ ವಚನ. ಬೆಟ್ಟದ ಮೊಲದ ಬಗ್ಗೆ ಬರೀತೇನೆ ಅಲ್ಲಿ. ಉನ್ನತವಾದ ಪರ್ವತಗಳು, ಬೆಟ್ಟದ ಮೊಲಗಳಿಗೆ ಏನೈತಿ? ಬಂಡೆಗಳು, ಆಶ್ರಯ ಸ್ಥಾನಗಳಿವೆ. ಸಾಕು. ನೋಡ್ರಿ, ಈ ಬೆಟ್ಟದ ಮೊಲದಿಂದ ನಾವೇನ್ ತಿಳ್ಕೊಳ್ಬೇಕು? ಇರುವೆಗಳಿಂದ ನಾವೇನ್ ತಿಳ್ಕೊಂಡಿವಿ? ದೇವರ ವಾಕ್ಯ ಕೂಡಿಸಿರೋದು ನಮ್ ಸಂಪತ್ತು ಇಲ್ಲೆಲ್ಲ. ಎಲ್ಲಿ ಕೂಡಿಸಿರ್ಬೇಕು? ಪರಲೋಕದಲ್ಲಿ ಕೂಡಿಸಿರ್ಬೇಕು. ಪರಲೋಕದಲ್ಲಿ ಕೂಡಿಸಿರ್ಬೇಕಂತಂದ್ರೆ ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ಏನ್ ಪಡಬೇಕು? ತವಕ ಪಡಬೇಕು. ಇದು ಇರುವೆ ಗುರುತಾಗಿ ಜ್ಞಾಪಕ. ಎರಡನೇದು ಬೆಟ್ಟದ ಮೊಲ. ಇವು ಅಶುದ್ಧ ಪ್ರಾಣಿಗಳು. ಮೊಲ ತಿಂತ್ರೆ ಯಾರನ್ನ ತಿನ್ಬಾರ್ದು. ಯಾರು ಮೊಲ ತಿನ್ಬಾರ್ದಂತೆ ದೇವರ ವಾಕ್ಯ ಹೇಳ್ತದೆ. ಯಾಜಕ ಕಾಂಡ 11ನೇ ಐತಲ್ಲ, ಯಾವ ತಿನ್ಬೇಕು ಯಾವ ತಿನ್ನಬಾರ್ದು ಬರ್ದನ. ಇದು ಅಶುದ್ಧ ಪ್ರಾಣಿಯ ಇಲ್ಲಿ ಬಂದತ್ ಮಾತು. ಮೊಲ ಅಶುದ್ಧ ಪ್ರಾಣಿ, ತಿನ್ನಬಾರ್ದು ಅದ್ರ ನಸಲಿ. ಹೆಂಗೆ ಹೇಳ್ತಿ ಅಂತಂತೀರಾ? ಯಾಜಕ ಕಾಂಡ 11ನೇ ಅಧ್ಯಾಯ ಓದ್ರು ಸಾರಿ, ನಿಮ್ಗೆ ಹೇಳ್ತಲ್ಲಿ ಬೈಬಲ್.
ಯಾವ್ದು 5 ಓದೋದು ಸಾರಿ. ಇದು ಎಂತ ಪ್ರಾಣಿ ಅಂತಿದ್ದು? ಬೆಟ್ಟದ ಮೊಲವು ಬೆಟ್ಟದ ಮೊಲವು ಮೆಲಕು ಹಾಕುವಂತದ್ದು. ಇದು ಏನ್ ಮಾಡುವಂತದ್ದು? ಮೆಲಕು ಹಾಕತೆ. ಆದರೂ ಸೀಳುಗೊರಸು ಇದಕ್ಕೆ ಏನ್ ಗೊರಸಿಲ್ಲ ಅಂತ ಹೇಳ್ತಾನ? ಸೀಳುಗೊರಸು ಇದಕ್ಕೆ ಸೀಳುಗೊರಸಿಲ್ಲ ಇಲ್ಲವಾದುದರಿಂದ ಅದು ನಿಮಗೆ ಅಶುದ್ಧ. ಏನ್ ಪ್ರಾಣಿ ದಸಲಿ? ಮೊಲ. ಅಶುದ್ಧ ಪ್ರಾಣಿ. ಮೊಲ ಹಿಡ್ಕೊಂಡ್ರೆ ಯಾವಾಗ ಸ್ಮೂತ್ ಆಗಿರ್ತೈತಲ್ಲ, ಅಸಲಿ ಅದನ್ನ ಮುಟ್ತಾ ಇದ್ರೇನೆ ಅಷ್ಟು ಮೆತ್ತ ಇರ್ತೈತೆ ದೇಹ ಅಸಲಿ. ಈ ಕಡೆಲ್ಲ ವಾಕ್ ಮಾಡುವಾಗ ಹೋಗುವಾಗ ಯಾವಾಗ್ಲೂ ಕಾಲಾಗ ಕೈಯಾಗ ಓಡಾಡ್ತಿರ್ತಾವ, ಮತ್ ಇವಾಗ್ಲೂ ಇರ್ತಾವ. ಇವಾಗೆಲ್ಲ ಲೇಔಟ್ಗಳು ಆದಲಿಂಚ ಅದಕ್ಕ ಆಶ್ರಯ ಇಲ್ದಂಗ ಹೋಗ್ಯಾಕ ಮಾತು. ಆದ್ರೆ ಇವ್ಲಿಂಚ ನಾವೇನ್ ತಿಳ್ಕೊಬೇಕಂದ್ರೆ ಒಂದು ಬಹಳ ಬಲಹೀನ ಪ್ರಾಣಿದು. ಅಲ್ಲೆಲ್ಲೂಯಾ. ಇದು ಯಾವುದಕ್ಕೂ ಎದುರು ನಿಂತ್ಕೊಳ್ಳಂತ ಅಸಲಿ. ಎಷ್ಟು ಬಲಹೀನತೆ ಅಂತಂದ್ರೆ ಅಷ್ಟು ಬಲಹೀನತೆ ಅಸಲಿ. ನಿಮಗೊಂದು ವಿಷಯ ಅಲ್ಲ, ಜೋರ ಒಂದ್ಸರಿ ಢಮ್ ಅಂತ ಸೊಂದ ಬರ್ತಂತ ಗೊತ್ತಾ? ಕೇಳಿದ ಎದಕ್ಕಂದ್ರೆ ಪ್ರತಿ ವಿಷಯಗಳು ನಾವು ಕೇಳಿಸ್ಕೊಳ್ಬೇಕು. ಕೇಳಿಸ್ಕೊಂಡ್ರೆ ಉಪಯೋಗ ಬರ್ತಾವ. ಅದಕ್ಕೆ ಶಬ್ದ ಒಂದ್ಸರಿ ಢಮ್ ಅನ್ನೋ ಶಬ್ದ ಹಂಗೆ ಆ ಶಬ್ದ ಸೊಂದ ಬರ್ತಂತ. ಅಷ್ಟು ಬಲಹೀನ ಪ್ರಾಣಿ. ಮತ್ತೆ ಇದರಿಂದ ನಾವೇನ್ ಕಲ್ತ್ಕೊಳ್ಬೇಕಂತಂದ್ರೆ, ಆದ್ರೆ ಅದು ಕೆಲವು ಸಾರಿ ಏನ್ ಮಾಡ್ತಂದ್ರೆ ಸಿಂಹನ ಎದುರಕ್ಕೆಂತಂತೆ. ಯಾರನ್ನ ಏನೋ ನಾಯಿನ, ನೆರಿನ, ತೋಳನ ಇಲ್ಲ ಏನೇನೋ ಎದುರಕ್ಕೆಂತ ಪರವಾಗಿಲ್ಲ. ಹೋಗಿ ಯಾರು ತೆಗೆದಂತೆ ಸಿಂಹನ ಗೆಲ್ತಂತೆ. ಹೋಗಿ ಬಹಳ ಸ್ಮೂತ್ ಇರ್ತಂತ ಅನ್ಸಲಿ. ಅದು ಹಿಡ್ಕೊಂಬರ ಓಡಿ ಹಿಂಗ್ ಹಿಡ್ಕೊಂಬಿಟ್ರೆ ಆಯ್ತು, ಹಂಗೆ ಕೈ ಹಿಡ್ಕ ಸುತ್ತಬಹುದು ಒಂದೊಂದ್ಸರಿ. ಅಷ್ಟು ಸ್ಮೂತ್ ಆಗಿರೋ ಪ್ರಾಣಿ ಏನ್ ಮಾಡ್ಬೇಕಂದ್ರೆ ಸಿಂಹನ ಎದುರಕ್ಕೆಂತಂತೆ ಅಸಲಿ. ಸಿಂಹನ ಎದುರಕ್ಕೆಂಡು ಇದು ಓಡ ಸ್ಪೀಡ್ಗೆ ಸಿಂಹ ಹಂಗೆ ಒಂದ ಕೈ ಗಪ್ಪ ಹಿಡ್ಕೊಂಬ ಬರ್ತತ. ಓಡಿ ಈ ಕಡೆ ಒಂದು ದೊಡ್ಡ ಗುಂಡು, ಈ ಕಡೆ ಒಂದು ದೊಡ್ಡ ಗುಂಡ್ರ ಸೊನ್ನೆ ಮಾಡ್ಬಿಡ್ತಂತೆ. ಅದು ಹೋಗೋದ್ರೊಳಗೆ ಹಿಂಗ್ ಹೋಗ್ಲ ಇಲ್ಲಿ ನಿಂಚ ಹಂಗೆ ಇರ್ತತ್ ಮಾತದು. ಸುಮ್ಮನೆ ಜಂಪ್ ಮಾಡಿದ್ರೆ ಸಾಕ, ಹಂಗ ಹೋಗ್ಬೇಕು, ಇಲ್ಲಿ ನೋಡಿ ಅಲ್ಲಿ ಹೋಗ್ಬಿಡೋದ. ಸಡನ್ ಆಗಿ ಹೋಗಿ ಸಿಂಹನ ಕೆದಿಕ್ ಹೋಗ್ತಂತದ್ದು. ಸಿಂಹನ ಏನ್ ಮಾಡ್ತದ? ಕೆದಿಕ್ ಹೋಗ್ತಂತೆ ಅಸಲಿ. ಬಾ ನೋಡ ನೀನ ಅಂತಂತೆ. ಹೋಗಿ ಬಂಡೆ ಸಂದಿಗೆ ಹೋಗ್ತಂತೆ. ಬಂಡೆ ಸಂದಿಗೆ ಹೋಗಿ ಅವಾಗ ಅದನ್ನ ನಿಂತಾಡು ಮುಟ್ಟು ನೋಡ ನನ್ನಂತಂತೆ. ಇದಕ್ಕ ಬಂದಿರ್ತದ ರೋಷ. ಯಾವ್ದಕ್ಕ? ಸಿಂಹಕ್ಕ ಅಷ್ಟು ರೋಷ ಬಂದಿರ್ತದಂತೆ. ಆ ಉಗುರುಗಳಿಂದ ಕೈ ತಗೊಂಡು ಅದನ್ನ ಬಡಿಬೇಕಂತ ರ್ಯಾಂಪ್ ಅಂತ ಹಾಕಿದ್ರೆ ಯಾರು ನೀನು ನಾನು ಬಹಳ ಬಲಹೀನರು. ನಮ್ಮ ದೇವರ ನಮ್ಮ ಮೇಲೆ ಬರುವ ಪ್ರತಿ ಏನು ಆತನ ಕಾಪಾಡ್ತಾನಂತೆ. ಅಲ್ಲೆಲ್ಲೂಯಾ. ಇಸ್ರಾಯೇಲರು ಬಂಡೆಯಿಂದ ನೀರು ಕುಡಿದ್ರು. ಬಂಡೆ ಸೀಳಿದಾಗ ತೀರಿಸ್ತಾ. ಆ ಬಂಡೆನೇ 1 ಕೊರಿಂಥ 10:4 ಬರ್ತಾನೆ. ಆ ಬಂಡೆನೇ ಓದ್ರಿ ಸರ್ 10:4 ಓದ್ರಿ. ಯಾರು ಆ ಬಂಡೆ? ಯಾರು ಓದ್ರಿ? ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗಂದ್ರೆ ಅವರ ಹಿಂದನೇ ಹೋಗುತ್ತಿದ್ದ ಏನೈತೆ ದೈವಿಕವಾದ ಏನೈತೆ ಅವರಿಂದ ಬಂಡೆ ಐತಿ. ಹಲ್ಲೆಲೂಯಾ. ದೈವಿಕವಾದ ಬಂಡೆ ಒಳಗಿಂದ ಬಂದ ನೀರನ್ನೇ ಕುಡಿತಿದ್ರು. ನಾನೇ ಜೀವ ಚವಂತ ಕಾಣ. ಹಲ್ಲೆಲೂಯಾ. ಇರುವೆಯಿಂದ ದೇವರ ವಾಕ್ಯ ಕೂಡಿಸು, ಇರುವೆಯಿಂದ ಪರಲೋಕ ರಾಜ್ಯದಲ್ಲಿ ಗಂಟು ಮಾಡು. ಮೊಲಗಳಿಂದ ನಾವೇನ್ ಹೋಗ್ಬಿಡ್ತಂದ್ರೆ ಬಲಹೀನದೇ ಆದ್ರೂ ಕೂಡಾಗಿ ಅದು ಯಾರನ್ನ ಕೆಣಕಿನ ಕೂಡಾಗಿ ಯಾರ ಹತ್ರ ಸವಾಲ್ ಮಾಡೋದಾಗಿ ಅದು ಆಶ್ರಯಿಸಿಕೊಳ್ಳೋದು ಯಾರನ್ನ? ಬಂಡೆನ. ನೀನು ನಾನು ಕೂಡಾಗಿ ಮಾಟ ಮಂತ್ರರ ಹತ್ರ ಸವಾಲ್ ಮಾಡ್ತೀಯ ಮಾಡು, ಏನ್ ಟೆನ್ಷನ್ ತಗೋಬೇಡ. ಹಲ್ಲೆಲೂಯಾ. ಯಾರ ಹತ್ರ ಸವಾಲ್ ಮಾಡ್ತೀಯ ಮಾಡು. ದುಷ್ಟಶಕ್ತಿಗೆ ಸವಾಲ್ ಮಾಡ್ತೀಯ, ಸೈತಾನಕ್ಕೆ ಸವಾಲ್ ಮಾಡ್ತೀಯ, ಅಂಧಕಾರ ಶಕ್ತಿಗೆ ಸವಾಲ್ ಮಾಡ್ತೀಯ, ನಿಮ್ಮೆಂಡು ಅದು ಇದು ತಾಯ್ತ ಅದು ದಾಟು ಈಗ ತುಳಿದಾಡಿದ ಮಕ್ಕಳು ಯಾವುದಕ್ಕೂ ಭಯ ಮಾಡಬೇಡ. ನೀನು ಓಡಿ ಬಂದು ಸುರಕ್ಷಿತವಾಗಿರ್ತೀಯ. ಮೊಲ ನೋಡಿ ಅಂತ ತಿಳ್ಕೊಬೇಕಂದ್ರೆ ನಾನು ಬಲಹೀನವಾದ ಪ್ರಾಣಿ ಪ್ರಭುವ, ಆದ್ರೆ ನನ್ನನ್ನು ಕಾಪಾಡುವ ದೇವರು ನನಗೆ ಬಂಡೆ ಆಗಿದ್ದಾನಂತ. 3ನೇದು ಅಲ್ಲಿ ಅಲ್ಲ ಬಲ್ಯ ಮಿಡತೆ.
ಮಿಡತೆಗಳು ಯಾವುದಕ್ಕೆ ಸಾದೃಶ್ಯ ಅಂತಂದ್ರೆ ಇವು ನಾಶನಕ್ಕೆ ಸಾದೃಶ್ಯ, ಇಲ್ಲ ದೇವರ ತೀರ್ಪಿಗೆ ಸಾದೃಶ್ಯ. ಮೋಶೆ ಐಗುಪ್ತ ದೇಶಕ್ಕೆ ಹೋದಾಗ 10 ಅದ್ಭುತಗಳು ಮಾಡಿದ ಮಾತು. 10 ಅದ್ಭುತಗಳಲ್ಲಿ ಫರೋಹನ ಮಾತು ಕೇಳಲಿಲ್ಲ. ಏನಪ್ಪಾ ನಮ್ ಜನರನ್ನ ಬಿಡು, ನಾವು ಹೋಗಿ ಆರಾಧನೆ ಮಾಡ್ಬೇಕು ದೇವ್ರನ್ನ, ಅದಕ್ಕೋಸ್ಕರ ಕಳಿಸ ನನ್ನ ಅಂತಂದ್ರೆ ಅಸಲಿ ಯೆಹೋವ ಯಾರು? ನಮ್ ಭಾಷೆ ಯಾರಲ್ಲ ನಿನ್ನ ಕಳಿಸಿದ್ದಿಲ್ಲಿಗೆ ಆ ರೀತಿಯ ಮಾತಾಡ್ತಿದ್ದಾನೆ. ಯಾರ ಹತ್ರ? ಮೋಶೆ ಹತ್ರ ಮಾತಾಡ್ತಾನ. ಮೋಶೆ ತಾನಾಗಿ ಬರ್ಲಿಲ್ಲ. ಹೆಂಗ್ ಬಂದ? ಅಲ್ಲಿ ಆ ಗಿಡಕ ಪೊದೆಗೆ ಬೆಂಕಿ ಹಚ್ಚಿ ದೇವರು ಆ ಬೆಂಕಿಯಿಂದ ಮಾತನಾಡಿ ಇಸ್ರಾಯೇಲ್ ಜನರನ್ನ ಬಿಡಿಸ್ಕೊಂಬರಕ್ಕಾಗಿ ಆತನ ನಾವು ಐಗುಪ್ತ ದೇಶಕ್ಕೆ ತಿರುಗಿ ದೇವರೇ ಕರ್ಕೊಂಡ್ ಬಂದಿದ್ದಾನ. ಅದಕ್ಕೋಸ್ಕರ ಹೇಳ್ತಾನ ಬರೋಣ, ಬಿಡಪ್ಪ ಬಿಡು, ನನ್ ಜನರನ್ನ ಬಿಡು, ಹೋಗಿ ಆರಾಧನೆ ಮಾಡ್ತಾನೆ. ಅಸಲಿ ಯಾರು ಯಾರ ಸರಿ ಅಂದ್ರೆ ಅರ್ಥ ಗೊತ್ತಾ? ನಾನೇ ದೇವ್ರು. ಯಾರು? ಪರೋಹನ. ನಾನೇ ದೇವ್ರು, ನನ್ ಮಾತ ಕೇಳ್ಬೇಕು ಅಂತ ಪರೋಹನ ನನ್ನ ಮಾತು. ಅವಾಗ 10 ಅದ್ಭುತಗಳಲ್ಲಿ ವಿಮೋಚನಾ ಕಾಂಡ ತೆಗೆದು ಹೋದ್ರು ಸಾರಿ, ವಿಮೋಚನಾ ಕಾಂಡ 10ನೇ ಅಧ್ಯಾಯ 4-5 ವಚನ ಓದಕ್ಕೆ ಸಾರಿ. ವಿಮೋಚನಾ ಕಾಂಡ 4-5. ಅಪ್ಪನ ಕಡೆಗೆ ಹೋದರೆ ನಾಳೆ ನನ್ನ ರಾಜ್ಯದಕ್ಕೆ ನೀನು ನನ್ನ ಜನರಿಗೆ, ನನ್ನ ಪ್ರಜೆಗಳಿಗೆ ನಾನು ಕರ್ಕೊಂಡೋಗಿ ದೇವರನ್ನ ಆರಾಧನೆ ಮಾಡ್ಲಕ್ ನೀನು ಏನನ್ನ ಅಡ್ಡ ಮಾಡ್ಲಿಗಿನ ಮಿಡತೆಗಳನ್ನು ಬರಮಾಡುವೆನು. ಏನ್ ಬರಮಾಡ್ತಾನು? ಮಿಡತೆಗಳನ್ನು ಬರಮಾಡ್ತೀನಿ. ಅವು ಭೂಮಿ ಮೇಲೆಲ್ಲ ಮುಚ್ಚಿಕೊಳ್ಳುವವು, ಭೂಮಿ ಮೇಲೆಲ್ಲ ಮುಚ್ಚಿಕೊಳ್ತವೆ, ನನಗೆ ಕಾಣಿಸದೆ ಹೋಗುವುದು. ಇಲ್ಲಿ ಯಾವುದು ಜಾಗ ಸ್ವಲ್ಪ ಬರಗೆ ಕಾಣಿಸಂಗಿಲ್ಲ. ಆನೆಕಲ್ಲಿನ ಮಳೆಯಿಂದ ನಾಶವಾಗದೆ ಸಾಕು. ಭೂಮಿ ಮೇಲೆ ಇರುವ ಎಲ್ಲ ಗಿಡಗಳನ್ನ, ಬಳ್ಳಿಗಳನ್ನ, ಮರಗಳನ್ನ, ಎಲೆಗಳನ್ನ, ಹಣ್ಣುಗಳನ್ನ, ಕಾಯಿಗಳನ್ನ ಒಂದು ಈಡನ್ನ ತಿಂದಾಕೋ ಮಿಡತೆಗಳು. ಹಲ್ಲೆಲೂಯಾ. ದೇವರ ತೀರ್ಪು ಏನಿದು? ದೇವರ ತೀರ್ಪು ಬರ್ತತ್ ಮಾತು ನಮಗೆ. ನಾವ್ ಅನ್ಕಂತೀವಿ ನಮ್ನ್ಯಾರ ನಾಶ ಮಾಡೋದು, ನಮ್ನ್ಯಾರ ಮುಟ್ಟೋದು, ನಮ್ನ್ಯಾರ ಕಷ್ಟ ಪಡಂಗ್ ಮಾಡೋದು, ನಮ್ನ್ಯಾರ ಶಾಪನ ತರಂಗ್ ಮಾಡೋದು, ನಮ್ಗೆ ಯಾರ ದರಿದ್ರತನ ಮಾಡೋದಂದ್ರೆ ದೇವರಿಗೆ ನಾವು ವಿಧೇಯರಾಗ್ಲಾರ್ದು ಹೋದ್ರೆ, ಪರವರನ್ನು ಯಾರು ವಿಧೇಯನಾಗ್ಲಿಲ್ಲ ಅಸಲಿ ಹೇಳ್ರಿ? ದೇವರಿಗೆ ವಿಧೇಯನಾಗ್ಲಾರ್ದು ಹೋದ್ರ ಅವರ ದೇಶದಲ್ಲಿ, ಆ ಈಗುಪ್ತ ದೇಶದಲ್ಲಿ, ಇಡೀ ಪಟ್ಟಣದಲ್ಲಿ ಮಿಡತೆಗಳು ಬಂದು ಒಂದು ಎಲೆ, ಒಂದು ಹೂವು, ಒಂದು ಹಣ್ಣಿನ ತಿನ್ನಕ್ಕೆ ಮಿಡತೆಗಳು. ನೋಡ್ರಿ ಅವಾಗ ನಮ್ಮ ಮಿಡತೆಗಳು ಹೆಂಗ್ ತಿಂತಿರ್ತಾವಂದ್ರೆ, ಆ ಮಿಡತೆಗಳು ಎಲೆಗೆ ಅಂಟ್ಕೊಂಡವ, ಗಿಡಕ್ಕೆ ಅಂಟ್ಕೊಂಡವ, ಮರಕ್ಕೆ ಅಂಟ್ಕೊಂಡವ ಅಂದ್ರೆ ಎಲ್ಲ ಬೋರ್ ಮಾಡಿ ಬಿಸಾಕಿರ್ತದ ಅಸಲಿ. ಹಲ್ಲೆಲೂಯಾ. ಮಿಡತೆಗಳಂದ್ರೆ ಏನ್ ದೊಡ್ಡವಲ್ಲ ಅಸಲಿ. ಅವ್ಕ್ ಹಿಂಗ್ ಹಿಡ್ಕೊಂಬಕ್ ಹೋದ್ರೆ ಹಿಂದೆ ಬಾಚಣಿಕೆ ತರ ಹಲ್ಲುಗಳು ಇರ್ತಾವ ಅದಕ್ಕ, ಹೌದಲ್ವಾ? ಹಿಂಗ್ ಹಿಡ್ಕೊಂಬ 2 ಕಾಲ್ ಹೆಂಗ್ ಮಾಡ್ಕೋದು ಪೆಕ್ಕ ಬಂದಿರ್ತದ, ಅದೇ ಮಿಡತೆ. ಔಟ್ಲ ಯಾರು ತಿಂತಾ ಇದ್ರು ಹೇಳ್ರಿ? ಸ್ನಾನಿಕನಾದ ಯೋಹಾನ ತಿಂತಾ ಇದ್ದ. ಅವು ತಿಂತಾ ಇದ್ರೆ ಇವಾಗಲೂ ತಿಂತಾ ಇದಾರೆ, ಚೀನಾ ದೇಶದಲ್ಲಿ ಇವಾಗಲೂ ತಿಂತಾರೆ. ಆದ್ರೆ ಔಟ್ಲ ನಾವು ನೋಡಿ ಹೇಳ್ಬೇಕಂದ್ರೆ ದೇವರಿಗೆ ವಿಧೇಯರಾಗ್ಲಾರ್ದ ಹೋದ್ರೆ ನಾವ್ ಅನ್ಕಂತೀವಿ ದೊಡ್ಡದು ಏನೋ ಬರ್ತತ್ ನಮ್ಮ ಮೇಲೆ ಬೀಳ್ತತ, ನಾವ್ ಅವಾಗ ಬಡತನಕ್ ಬರ್ತು ಅಂತಂತೀವಿ. ದೊಡ್ಡದು ಏನ್ ನಡೆಯಲಿ ದೇವ್ರು ಸಣ್ಣ ಮಿಡತೆಗಳಿಗೆ ಯಜ್ಞ ಕೊಡ್ತಾನಂತೆ. ಒಂದು ಸ್ವಲ್ಪ ಹೋಗಿ ಅವ್ರ ಮನೆಗೆ ಹೋಗಿ ನೋಡ್ಕೊಂಬ ಅಂತ ದೇವ್ರು ಹೇಳ್ತಾನಂತೆ. ಸ್ವಲ್ಪ ಹೊಲಕ್ಕೆ ಹೋಗಿ ನೋಡ್ಕೊಂಬ, ಅವ್ರ ಹೊಲ ಹೆಂಗೈತಿ, ಸ್ವಲ್ಪ ಅವ್ರ ಮನೆಗೆ ಹೋಗಿ ನೋಡ್ಕೊಂಬ, ಸ್ವಲ್ಪ ಅವ್ರ ಮಂಟಪ ಹೋಗಿ ನೋಡ್ಕೊಂಬ ಅಂತಂತೆ. ಆ ತೀರ್ಪು ಬರಕಿನ ಮೊದಲೇ ದೇವ್ರಿಗೆ ಏನಾಗ್ಬೇಕು? ನಾವು ವಿಧೇಯರಾಗ್ಬೇಕು. ಎಲ್ಲಿಂದ ದೇವರ ವಾಕ್ಯ ಕೂಡಿಸು, ಪರಲೋಕದ ಗಂಟು ಮಾಡು, ಮೊಲದಿಂದ ದೇವರನ್ನು ಆಶ್ರಯಿಸ್ಕೋ. ಈ ಲೋಕದಲ್ಲಿ ಸೈತಾನನಿದ್ದಾನೆ, ನಿನ್ನ ಹೆಂಗ ನರಕಕ್ಕೆ ಕರ್ಕೊಂಡು ಹೋಗ್ಬೇಕು, ಹೆಂಗ ಪಾಪ ಮಾಡಿಸ್ಬೇಕಂತ ಹೇಳ್ತಾನೆ. 3ನೇದು ಮಿಡತೆಗಳಿಂದ ದೇವರ ತೀರ್ಪು ಬರ್ತದೆ ನನಗೊಂದು ದಿವಸ. ಆ ತೀರ್ಪು ಬರಕನ ಮೊದಲೇ ದೇವರಿಗೆ ವಿಧೇಯರಾಗಬೇಕು. ಹಲ್ಲೆಲೂಯಾ. ಯಾವಾಗ ವಿಧೇಯರಾಗ್ತೋ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಈ ಮಿಡತೆಗಳ ಗುರುತಾಗಿ ಏಳನ ಗ್ರಂಥದಲ್ಲಿ ಚೆನ್ನಾಗಿ ಬರ್ದಾನೆ. ಯಾವಾಗ ನಾ ಬೋಧಿಸ್ತೇನೆ ಸಮಯ ಸಿಕ್ಕಾಗ. ಚೂರು ಮಿಡತೆ, ದೊಡ್ಡ ಮಿಡತೆ, ಸಣ್ಣ ಮಿಡತೆ, ಗುಂಪು ಮಿಡತೆ, 4 ತರ ಮಿಡತೆಗಳಿದಾವ. ಆ ಮಿಡತೆಗಳು ತಿಂದು ಎಲ್ಲ ಬೆಳೆಯನ್ನು ನಾಶ ಮಾಡಿದ್ರೆ ಅವಾಗ ಇಸ್ರಾಯೇಲ್ ಜನರಿಗೆ ಹೇಳ್ತಾನ, ಯಾವ್ದೆಲ್ಲ ನಷ್ಟವಾಗತ್ತೋ ನಾನು ತಿರುಗಿ ನಿಮಗೆ ಕೊಡ್ತಂತ ದೇವರು. ಹಲ್ಲೆಲೂಯಾ. ಎಸ್ ಬ್ರದರ್ ಮಕ್ಕಳ, ದೇವರ ತೀರ್ಪಿಗೆ ನಾವು ಬಲಿಯಾಗಬಾರ್ದು ಅಂದ್ರೆ ದೇವರಿಗೆ ವಿಧೇಯರಾಗಬೇಕು. ನೆಕ್ಸ್ಟ್ ಏನಾಯ್ತದಲ್ಲಿ ಏನ್ ಜಂತುಗಳಲ್ಲಿ ಅಲ್ಲ ಬಲ್ಯ ಅಂಬದ್ ನೀವು ಅಲ್ಲಿ. ಆ ಅಲ್ಲಿಗೆ ಒಂದು ಸ್ವಭಾವ ಮಾತು. ಅಲ್ಲಿ ಎಲ್ಲಿರ್ತಕ್ಕಂಥ ಬರಲಿಲ್ಲ, ಗುಡಿಸಿಲಾಗಿರ್ತಕ್ಕಂಥ ಬರಲಿಲ್ಲ. ಅದು ಆಶ್ಚರ್ಯವಾದ ನನಗೆ ಆಶ್ಚರ್ಯ ಸತ. ಅಲ್ಲಿ ಎಲ್ಲಿರ್ತಕ್ಕಂತೆ, ಅಲ್ಲಿ ಅರಮನೆಯಲ್ಲಿ ಇರ್ತದಂತೆ.
ನಾನು ನೀನು ಶ್ರೀರಾಮುಲ್ ಮನೆಗೆ ಹೋಗ್ತೀವ ನೆಟ್ಟಿಗೆ ಅಸಲಿ ಇವ ನಾರ ಬರ್ತಿದ್ದೆ ಆತ್ ಮನೆಗ್ ಹಿಂಗ್ ನೆಟ್ಟಿಗೆ ಹೋಗ್ತು ಅಸಲಿ ಯಾರ ಕೈಲಿ ಹಾಕಲ್ಲ ಯಾರು ಓದ್ತಾರ ಬಲ್ಲಿ ಓದತ್ತ ಹೌದಲ್ವಾ? ಇಲ್ಲಿ ಏನಂತ ಬರೋಣ, ಅಲ್ಲಿ ಅಂಗೈ ಆಸರೆಯಿಂದ ಎಲ್ಲಿ ವಾಸ ಮಾಡ್ತತ? ಅರಮನೆಯಲ್ಲಿ ವಾಸ. ಅದು ಗ್ರಿಪ್ ಹಿಡ್ಕೊಂಡಂದ್ರೆ ಗಾರ್ಡನ ನೀನು ಬಾಲ ಕಿತ್ತು ಬಾಲ ಕೈಯಾಗ ಬರ್ತತ ಅಲ್ಲಿ ಬರಕಲಿಸಲಿ ಟ್ರೈ ಮಾಡ್ಬಾರ್ದು. ಬಾಲ ಕಟ್ಟತ್ತದ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಬಾಲ ಬರ್ತದ ಅದಕ್ಕ. ಆದ್ರೆ ಅಂಗೈ ಆಸರೆಯಿಂದ ಅರಮನೆಗಳಲ್ಲಿ ವಾಸ ಮಾಡ್ಬೇಕಂತೆ. ಈ ಅಲ್ಲಿಂದ ನಾವೇನ್ ತಿಳ್ಕೊಬೇಕಂದ್ರೆ ಅಲ್ಲಿ ಸೂಕ್ಷ್ಮ ಪ್ರಾಣಿ ಅದು ಎದರಲ್ಲಿ ಬಿದ್ರು ಅದನ್ನ ತಿನ್ಬಾರ್ದು, ಎಲ್ಲ ಓಷ್ಟು ಇರ್ತದಂತ. ಒಂದು ಪಾತ್ರೆಯಲ್ಲಿ ಬೀಳು, ಒಂದು ಅನ್ನದಲ್ಲಿ ಬೀಳು, ಒಂದು ಬೇಳೆಯಲ್ಲಿ ಬೀಳು, ಎದ್ರಲ್ಲಿ ಬೀಳಿ ಅದು ಪಾಯ್ಸನ್ ಅಂತ ಇರ್ತದೆ ಮಾತು. ಅದಕ್ಕೋಸ್ಕರ ತಿನ್ಬಾರ್ದು ಅಂತ ಹೇಳ್ತಾರೆ ಮಾತು. ಮೈಯೆಲ್ಲ ದೇಹದ ಇಷ್ಟ ಅಂತ ಇರುತ್ತೆ. ಆದ್ರೆ ಅಷ್ಟು ಬಲಹೀನ ಪ್ರಾಣಿ, ಅಸಹ್ಯವಾದ ಪ್ರಾಣಿ, ಯಾರು ಸಹ ಇಷ್ಟಪಡಕ್ಕಲ್ಲ. ಒಂದು ವೇಳೆ ಇಷ್ಟು ಜನ ನಾವ್ ಹಿಂಗ್ ಕುತ್ಕೊಂಡು ದಪ್ಪ ಅಂತ ಅಲ್ಲಿ ಬಲಿ ಬಿದ್ಬಿಡ್ಕೊಂಡು ಅನ್ಕೊಂಡ್ಬಿಟ್ರೆ ಬಲ್ಲ ಅವಾಗ ಯಾವ್ದು ಮಾತಾಡ್ಸರಿ ಅದ್ ಏನ್ ಮಾಡಂಗಿಲ್ಲ ಅಸಲ್ ನಮ್ನ, ಆದ್ರೂ ಅದಕ್ಕೆ ಭಯ ಪಡುತ್ತೆ ಮಾತು. ಆದ್ರೆ ಅದನ್ನ ದೇವ್ರು ಎಲ್ಲಿ ಆಶ್ರಯ ಕೊಟ್ಟದಂತೆ? ಅರಮನೆಯಲ್ಲಿ ವಾಸ ಮಾಡ್ತದೆ. ಒಬ್ಬ ರಾಜರಿದಾರ, ಮಂತ್ರಿಗಳಿದಾರ, ಪ್ರಧಾನ ಮಂತ್ರಿಗಳಿದಾರ, ಸೈನಿಕರಿದಾರ, ಯಾರು ಬೇಕಾಗಿದಾರ ಅವ್ರ ಇರ್ತಕ್ಕಂಥದ್ದು. ಹಲ್ಲೆಲೂಯಾ. ದಾನಿಯೇಲನು ಬಾನಿಸಾಗಿ ಹೋದ. ಹಲ್ಲೆಲೂಯಾ. ದಾನಿಯೇಲನು ಏನಾಗಿ ಹೋದ? ಬಾಬೆಲ್ ದೇಶಕ್ಕ ಬಾನಿಸಾಗಿ ಹೋದ. ಎಲ್ಲಿದ್ದ? ರಾಜರ ಮನೆಯಲ್ಲಿದ್ದ. ಹಲ್ಲೆಲೂಯಾ. ಯೋಸೇಫ ಬಾನಿಸಾಗಿ ಹೋದ. ಎಲ್ಲಿದ್ದ? ರಾಜರ ಮನೆಯಲ್ಲಿ ಪ್ರಧಾನ ಮಂತ್ರಿ ಆಗಿದ್ದ. ಎಷ್ಟೇ ರಾಣಿ ಅನಾಥಳು ಎಲ್ಲಿದ್ದೇವೆ? ಐಶ್ವರ್ಯೋಷ ರಾಜನಿಗೆ ರಾಣಿ ಆಗಿದ್ರು. ಇವ್ರಿಗೆಲ್ಲ ಶಕ್ತಿ ಇಲ್ಲ, ಬಲಹೀನರು. ಹಲ್ಲೆಲೂಯಾ. ರೂತು ಜೀವನ ಎಲ್ಲ ಮುಗಿದೋಗಿತ್ತು. ದೇವರು ಹೇಳ್ದ, ನಾನು ಹೇಳುವ ತನಕ ಮುಗಿಯಂಗಿಲ್ಲಮ್ಮ. ಹಲ್ಲೆಲೂಯಾ. ಅತ್ತೆಯಿಂದ ಹೋಗ್ತಿರಲ್ಲ, ಅತ್ತೆಯಿಂದ ಹೋಗ್ತಿರಲ್ಲ, ನೀನು ವಿಧಿವೆ ನಾನು ವಿಧಿವೆ, ನಿನಗೂ ಮಕ್ಕಳಿಲ್ಲ ನನಗೂ ಮಕ್ಕಳಿಲ್ಲ, ನೀನ್ ಎಲ್ಲಿ ಸಾಯ್ತೀವ ನಾನು ಅಲ್ಲಿ ಸಾಯ್ತೀನಿ, ನಿನ್ ದೇವ್ರೆ ನನ್ ದೇವ್ರು, ನಿನ್ನ ಊಣಿಟ್ಟಲ್ಲಿ ನನ್ನ ಊಣಿಡ್ಲಿ, ನಿನ್ ಜನ್ರೆ ನನ್ ಜನ್ರು. ಅಂದ್ರೆ ಅರ್ಥ ಏನು? ನಾನು ನೀನು ಸ್ವತಃ ತಿಂಬತಕ್ಕಂತ ನಾನು. ಆದ್ರೆ ದೇವ್ರ ಹೇಳ್ತಾನ, ನಿಮ್ಮಿಂದ ಹೊಸ ಅಧ್ಯಾಯ ನಿಮ್ಮಿಂದ ಹೊಸ ಚರಿತ್ರೆ. ನೀವಿಬ್ಬರು ಮಾತಾಡ್ತಿದ್ರೆ ಏನಂತ? ಮುಗಿದೋಯ್ತು ಮುಗಿದೋಯ್ತು ಮುಗಿದೋಯ್ತು. ಮುಗಿಯಕ ಬಿಡಕ್ಕಲ್ಲ. ಯಾರು? ಅಪ್ಪ. ನೀನು ಇದಿವೆ ನಾನು ಇದಿವೆ, ನಿನಗೆ ಮಕ್ಕಳಿಲ್ಲ ನನಗೆ ಮಕ್ಕಳಿಲ್ಲ, ನೀನೇನ್ ಸಾಯ್ತೇವೆ ನಾನು ಸಾಯ್ತೇವೆ, ನೀನ್ ಏನ್ ತಿಂತೀವೋ ಅದನ್ನ ನಾನು ತಿಂತೀನಿ, ನಿನ್ನೆಲ್ಲ ಊಣ ಇರ್ತಾರೆ ನನ್ನಲ್ಲಿ ಊಣ ಇರ್ಲಿ ಅಂತ ಬಂದಿರುವಾಗ ಹೊಸ ಅಧ್ಯಾಯ ಬರೆದ ದೇವರು. ಜೀವನದಲ್ಲಿ ಅಲ್ಲಿ ಅಂಗೈಯಿಂದ ಆಚರಣೆ ಅರಮನೆಯಲ್ಲಿ ವಾಸ ಮಾಡ್ರೆ ರೂತು ಇಡೀ ಟೋಟಲ್ ಎಲ್ಲ ಹೊಲಗಳ ಅಧಿಕಾರಿಗಳು ಏನಾದ್ಲು? ಹೆಂಡತಿಯಾದ್ಲು. ಹಲ್ಲೆಲೂಯಾ. ಅರಮನೆಯಲ್ಲಿ ಆಯಮ್ಮ ವಾಸ ಮಾಡಿದ. ರಹಬ್ಬಳು ವೇಶ್ಯೆ, ಜೀವನ ಮುಗಿದೋಯ್ತು ಅನ್ಕಂಡ್ಲು. ಇಸ್ರಾಯೇಲ್ಗೆ ಆಶ್ರಯ ಕೊಟ್ಟಿದ್ದಕ್ಕಾಗಿ ಯಾಕೋಬನ ಪತ್ರಿಕೆಯಲ್ಲಿ ಬರಿತಾನೆ, ಆಯಮ್ಮನ ನಂಬಿಕೆಯಲ್ಲಿ ತಗೊಂಡು ಪರಿಶುದ್ಧವಾದ ಗ್ರಂಥದಲ್ಲಿ ಬರ್ತಿದ್ದಾನೆ. ಹಲ್ಲೆಲೂಯಾ. ಈ ಅಲ್ಲಿಯಿಂದ ನಾವೇನ್ ತಿಳ್ಕೊಳ್ಬೇಕು? ಬಲಹೀನ ಪ್ರಾಣಿ, ಅಸಹ್ಯವಾದ ಪ್ರಾಣಿ, ಇಷ್ಟವಲ್ಲ ಆರ್ದ ಪ್ರಾಣಿ. ಯೋಸೇಫ ಅಣ್ಣರಿಗೆ ಇಷ್ಟ ಇಲ್ಲ. ಶದ್ರಕ್ ಮೇಷಕ್ ಅಬೇದ್ನೆಗೋ ದಾನಿಯೇಲನು ಸ್ವಂತ ಜನರಿಗೆ ಇಷ್ಟ ಇಲ್ಲ, ಬಾನಿಸರಾಗಿ ಹೋದ್ರು. ರೂತಳು ಇಷ್ಟ ಇಲ್ಲ ಜನರಿಗೆ, ಎಸ್ತೇರಳು ಅನಾಥಳು ಇಷ್ಟ ಇಲ್ಲ. ಈ ಪ್ರಪಂಚಕ್ಕೆ ಇಷ್ಟ ಇಲ್ಲ. ಒಂದು ಮಾಡು ಸಾಕು, ದೇವರಿಗೆ ವಿಧಿಯಳಾಗು, ದೇವರಿಗೆ ವಿಧಿಯನಾಗು. ಬಲಹೀನವಾದ ಪ್ರಾಣಿಗಳು ಇವೆಲ್ಲ, ಅಸಲು ಲೆಕ್ಕಕ್ಕಿಲ್ಲದ ಪ್ರಾಣಿಗಳು. ಎದಕ್ಕೆ ಬಲಿಸಿದ್ರು ಅಂತಂದ್ರೆ, ಎಸ್ ಬಲಹೀನ್ರೆ ನನ್ನ ಜನರು. ಆದ್ರೆ ನನ್ನನ್ನು ಅವ್ರು ಆಶ್ರಯಿಸ್ಕೊಳ್ಳುವಾಗ ಅವ್ರನ್ನೆಲ್ಲಿರುತ್ತೆ? ಮನೆಗಳಲ್ಲಿರುತ್ತೆ. ಇಟಲ್ಲ ದೇವರು ಅಲ್ಲಿ ಅಂಗೈ ಆಶ್ರಯಿಂದ ಎಲ್ಲಿ ವಾಸ ಮಾಡ್ಬೇಕ? ಅರಮನೆಯಲ್ಲಿ ವಾಸ ಮಾಡ್ತದ. ಇವಾಗ ಹೇಳ್ರಿ ಮುಗಿಸ್ಲಿ. ಇರುವೆ ನೋಡಿ ಎದ್ಕೊಳ್ಬೇಕು ನಾವು. ದೇವರ ವಾಕ್ಯ ಕೂಡಿಸಿಡ್ಬೇಕು, ಪರಲೋಕದಲ್ಲಿ ಗಂಟು ಮಾಡಿಟ್ಕೋಬೇಕು. ಬೆಟ್ಟದ ಮಳ ನೋಡುವಾಗ ಏನು? ದೇವರನ್ನ ನಾವೇನ್ ಮಾಡ್ಕೋಬೇಕು? ಆಶ್ರಯಿಸ್ಬೇಕು. ಬಿಡುಗಡೆ ನೋಡುವಾಗ ಏನ್ ಅನ್ಕೋಬೇಕು? ದೇವರಿಗೆ ವಿಧೇಯರಾಗಬೇಕು. ತೀರ್ಪು ಬರ್ತದ. ನಾವ್ ಅನ್ಕಂತೀವಿ ಈ ತಿಂಗಳು ಏನಿಲ್ಲ, ಎಲ್ಲ ಕಂಫರ್ಟಬಲ್ ಆಗೈತಿ.
ಹಲ್ಲೆಲೂಯ. ಏನಿಲ್ಲ, ಎಲ್ಲ ಟೆನ್ಷನ್ ಏನಿಲ್ಲ, ಎಲ್ಲ ಸೂಪರ್ ಆಯ್ತು. ನಾವ್ ಅನ್ಕಂತೀವಿ ಈ ವಾರ ಏನ್ ಟೆನ್ಷನ್ ಇಲ್ಲ, ಏನಿಲ್ಲ, ಎಲ್ಲ ಸೂಪರ್ ಆಗೈತಂತ. ಸಡನ್ ಆಗಿ ಕೊರತೆ ಬರುವಂಗ ಸಮಸ್ಯೆ. ಎಷ್ಟೋ ದುಡ್ಡು ಬರ್ತತ ಕೈಯಲ್ಲಿ, ಎಷ್ಟೋ ಹಣ ಬರ್ತತ, ಎಷ್ಟೋ ಸಂಬಳಗಳು ಬರ್ತಾವ ಕೈಯಲ್ಲಿ, ಆದ್ರೆ ಅದ್ರ ಮೇಲೆ ದೇವರ ಆಶೀರ್ವಾದದಿಂದ ಹೋದ್ರೆ ಎಲ್ಲವೂ ಕರಿಗೆ ಹೋಗ್ತತ, ತೀರ್ಪು ಬರ್ತತ. ಅದಕ್ಕೋಸ್ಕರವೇ ದಶಭಾಗ ಕೊಡೋದು ಮನುಷ್ಯರಿಗೆಲ್ಲ, ಹೇಳಿರುವ ಯಾರಿಗೆ? ಹಾ, ದೇವರಿಗೆ ಕೊಡ್ತಂತ ತಿಳ್ಕೊಡು, ನನಗ್ ಕೊಡ್ತಂತ ಯಾರು ಕೊಡ್ಬೇಡ್ರ ಸಲಿ. ತೀರ್ಪು ಬರ್ತತ, ನಿನಗೇನ್ ತೀರ್ಪು ಬರ್ತತ, ನನಗ್ ಕೂಡ ತೀರ್ಪು ಬರ್ತತ. ಅದಕ್ಕೋಸ್ಕರವೇ ತೀರ್ಪು ಬರಕ್ಕಿಂತ ಮೊದಲೇ, ತೀರ್ಪು ಹೆಂಗ್ ಬರತ್ತ? ತೀರ್ಪೇನು ಆಕಾಶದಿಂದ ಬರತ್ತ? ಮಿಡಿತಗಳಿಂದ ಕಳ್ಸನಂತೆ ಮನೆಗೆ ತೀರ್ಪು. ಕಾರಣ ಅಸಲಿ ಅದು ಬಂದು ಮರದ ಗಂಟೆ ಏನಂತಂದ್ರೆ, ಗಿಡದ ಗಂಟೆ ಏನಂತಂದ್ರೆ, ಹೂವಿನ ಗಂಟೆ ಏನಂದ್ರೆ ಏನಾಗ ಅಸಲಿ ಕಾಣಂಗಿಲ್ಲ. ನಿನಗೆ ಕೊರತೆ ಕಾಣಲಾರದಂತೆ ನುಂಗಿ ಹಾಕತಂತದ್ದು. ಹಲ್ಲೆಲೂಯ. ತೀರ್ಪು ಬರೋಕ್ಕಿಂತ ಮೊದಲೇ ದೇವರಿಗೆ ವಿಧೇಯನಾಗು, ದೇವರಿಗೆ ವಿಧೇಯಳಾಗು. ಅಲ್ಲಿ ಇಲ್ಲಿಂದ ಅರಮನೆಯಲ್ಲಿ ವಾಸ ಮಾಡಲಿಕ್ಕೆ ದೇವರು ಸ್ಥಾನ ಕೊಡ್ತಾನ. ಅಲ್ಲಿ ಬಲಹೀನ ಪ್ರಾಣಿ, ಅಲ್ಲಿ ಅಲ್ಲಿ ಅಸಲಿ ಅದು ಯಾರಿಗೂ ಇಷ್ಟವಿಲ್ಲ ಪ್ರಾಣಿ, ಆದ್ರೆ ಅದು ಅಂಗೈಯಿಂದ ಆಶ್ರಯಿಸಿಕೊಳ್ಳುವಾಗ ಅದು ಅರಮನೆಯಲ್ಲಿ ವಾಸ ಮಾಡುತ್ತೆ. ಏಸೇಪ ಯಾರಿಗ ಇಷ್ಟ ಇಲ್ಲ, ರೂತು ಯಾರಿಗ ಇಷ್ಟ ಇಲ್ಲ, ರಹಬ್ಬೋರು ಯಾರಿಗ ಇಷ್ಟ ಇಲ್ಲ, ಎಸ್ತೇರ್ ಯಾರಿಗ ಇಷ್ಟ, ಅಪ್ಪ ಇಲ್ಲ ಅಮ್ಮ ಇಲ್ಲ, ಎಲ್ಲೋ ಬಿಸಾಡ್ರ ಅಂತ. ಆದ್ರೆ 127 ದೇಶಕ್ಕೆ ಏನಾಗ್ಯಾಳಮ್ಮ? ರಾಣಿ ಆಗ್ಯಾಳ್ರಿ. ನಾವ್ ಅನ್ಕಂತೀವಿ ಎಲ್ಲರೂ ಚೆನ್ನಾಗಿರ್ಬೇಕೆ, ಎಲ್ಲರ ಬ್ಯಾಕ್ ಗ್ರೌಂಡ್ ಸೂಪರ್ ಇದ್ರೆ ಒಳ್ಳೆ ಮನೆಗೆ ಗೊತ್ತು ನಾವು, ಎಲ್ಲ ತಿಪ್ಪೆಗೆ ಹೋಗೋದು. ಒಳ್ಳೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದ್ರೆ, ಬ್ಯಾಕ್ ಗ್ರೌಂಡ್ ಚೆನ್ನಾಗಿದ್ದಾರೆ ಒಳ್ಳೆ ಮನೆಗೆ ಹೋಗ್ತಾರೆ, ಚಪಾತ ಕಾಣ. ಅಲ್ಲೆಲ್ಲ ಅವ್ರನ್ನ ದೇವ್ರು ಅಲ್ಲಿ ಇರ್ತಾನಂತೆ. ನಿನಗೆ ಎಲ್ಲಾ ದೇಶ ಐತಿ, ಹಿಂದೆ ದೇಶ ಐತಿ, ಮುಂದೆ ದೇಶ ಐತಿ, ಎಲ್ಲಾ ದೇಶ ಐತಿ, ಅದು ತಿಪ್ಪೆಗೆ ಇದ್ದೀವಿ. ಅಲ್ಲೆಲ್ಲೂಯ್ಯ. ಏನು ಇಲ್ಲ ಅಸಲಿ, ಏನ್ ಗತಿ ಇಲ್ಲ ಅಸಲಿ, ತಿಪ್ಪೆ ಇರ್ತದೆ. ತಿಪ್ಪೆ ಎತ್ತಿ ರಾಜನ ಕುಂದಿರುವ ಸ್ಥಳದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾರಲ್ವಾ, ಮನೆಗೋಗಿ ಅಪ್ಪ ಐಶ್ವರ್ಯ ಕೊಡುವವನು ನೀನೇ, ಐಶ್ವರ್ಯವನ್ನು ತೆಗೆಯುವನು ನೀನೇ, ಕಟ್ಟುವನು ನೀನೆ, ಸಾಯಿಸುವನು ನೀನಪ್ಪ, ತಿಪ್ಪೆಯಲ್ಲಿ ಇರುವಂತವ್ರನ್ನ ಎತ್ತಿಕೊಳ್ಳುವನು ನೀನಪ್ಪ, ನನ್ ಪ್ರಾರ್ಥನೆ ಕೇಳಪ್ಪ ಅಂಗಳಂತೆ. ಹಲ್ಲೆಲೂಯಾ. ನಾವ್ ಅನ್ಕಂತೀವಿ ಅಷ್ಟೇ, ಎಲ್ಲ ಚೆನ್ನಾಗಿರ್ಬೇಕು, ಎಲ್ಲ ಚೆನ್ನಾಗಿರ್ಬೇಕು. ಏನ್ ಚೆನ್ನಾಗಿರ್ಬೇಕು ಹೇಳ್ರಿ ನೋಡೋಣ ಒಂದ್ಸಾರಿ. ಏನ್ ಚೆನ್ನಾಗೈತಿ ಪ್ರಪಂಚದಲ್ಲಿ ಅಸಲಿ? ಏನು ಚೆನ್ನಾಗಿಲ್ಲ, ದೇವರಿದ್ದಕ್ಕೆ ಚೆನ್ನಾಗಿದೆ ಅಷ್ಟೇ. ಹಲ್ಲೆಲೂಯಾ. ಏನು ಚೆನ್ನಾಗಿಲ್ಲ, ಎಲ್ಲಿ ಚೆನ್ನಾಗಿಲ್ಲ, ಯಾರು ಚೆನ್ನಾಗಿಲ್ಲ. ಹೇಳ್ರಿವಾಗ ದೇವ್ರಿಗೋಸ್ಕರ ಚೆನ್ನಾಗಿದ್ವಿ ನಾವು ಅಷ್ಟೇ. ಇಲ್ಲಾಂದ್ರೆ ನಮ್ ಬದುಕಷ್ಟೇ. ನಾವ್ ಅನ್ಕಂತೀವಿ ಯಾವ ಬ್ರ್ಯಾಂಡಿ ಶಾಪ್ ಹಿಡ್ಕೊಂಡು ಹೋಗ್ತಿದ್ವೋ, ಯಾವ ನಿಂದ ಹೆಸರು ಹಿಡ್ಕೊಂಡು ಹೋಗ್ಬಿಡ್ತಿದ್ವು ಎಲ್ಲ. ನಾನ್ ಸತ್ಯ ಹೇಳ್ತಾ ಇದೀನಿ, ದೇವ್ರನ್ನ ನಂಬಿದಕ್ಕಾಗೆ ನಾವೆಲ್ಲರೂ ಸರಿಯಾಗಿದ್ವಿ ಅಷ್ಟೇ. ಇಲ್ದೆ ಹೋದ್ರೆ ನಮ್ ಜೀವನ ದಿವಾನ ಅಸಲಿ. ಅದಕ್ಕೋಸ್ಕರವೇ ಅಲ್ಲಿ ಬಹಳ ಬಲಹೀನ ಪ್ರಾಣಿ, ಆದ್ರೆ ಅರಮನೆಯಲ್ಲಿ ಐತಿ. ನೀನು ಬಲಹೀನನ, ಭಯ ಪಡಬೇಡ. ಅದಕ್ಕೆ ಆಶ್ರಯ ಕೊಟ್ಟ ದೇವ್ರು ನಿನಗೆ ಆಶ್ರಯ ಕೊಡ್ತಾನ. ಆದ್ರೆ ದೇವರು ನಿನಗೆ ತಗ್ಗಿಸ್ಕೊ.